ಕನ್ನಡ ನೇನ್ಗೆ ಸ್ವಾಗತ. ನಾನು ಸುಪ್ರೀತಾ ಅಶ್ವಥ್. ಈಗ ಹೆಡ್ಲೈನ್ಸ್. ವಕ್ಫ್ ತಿದ್ದುಪಡಿ ಅಂಗೀಕಾರಗೊಂಡರೆ ಗಲಭೆ ಸಾಧ್ಯತೆ. ಜಿಲ್ಲೆಯಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಅಹಿತಕರ ಘಟನೆ ಜರುಗದಂತೆ ನೋಡಿಕೊಳ್ಳಬೇಕು. ಶ್ರೀರಾಮ ಸೇನಾ ಹಾಸನ ಘಟಕದ ವತಿಯಿಂದ ಎಸ್ಪಿಗೆ ಮನವಿ. ಹಾಸನ ಕಾರ್ಮಿಕ ಇಲಾಖಾ ಕಚೇರಿಯಲ್ಲಿ ಲೋಕಾಯುಕ್ತ ರೈಡ್. ಲೋಕಾಯುಕ್ತ ಬಲೆಗೆ ಬಿದ್ದ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿ ಪರಶುರಾಮ್. ಹಣದ ಸಮೇತ ಅಧಿಕಾರಿಯನ್ನ ವಶಕ್ಕೆ ಪಡೆದ ಲೋಕಾಯುಕ್ತ ಅಧಿಕಾರಿಗಳು. ಮಲೆನಾಡು ಭಾಗದಲ್ಲಿ ತಪ್ಪದ ಕಾಡಾನೆ ಹಾವಳಿ. ಶಾಶ್ವತ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ವಿಫಲ. ತಮ್ಮ ಬೆಳೆಯನ್ನ ತಾವೇ ರಕ್ಷಿಸಿಕೊಳ್ಳಲು ಮುಂದಾದ ರೈತರು. ಹೋಟೆಲ್ ಮಾಲೀಕನಾಗಿರುವ ಅರುಣ್ ಎಂಬುವವರಿಂದ 10,000 ಲಂಚ ಪಡೆಯುವಾಗ ಕಾರ್ಮಿಕ ಇಲಾಖೆ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹೋಟೆಲ್ ಮಾಲೀಕ ಅರುಣ್ ಅನ್ನೋರಿಂದ 10,000 ಲಂಚ ಪಡೆಯುವಾಗ ಕಾರ್ಮಿಕ ಇಲಾಖೆ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಹಾಸನದಲ್ಲಿ ನಡೆದಿದೆ. ಕಾರ್ಮಿಕ ಇಲಾಖೆಯಲ್ಲಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿರುವ ಪರಶುರಾಮ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿ. ಇಂದು ಲೋಕಾಯುಕ್ತ ಅಧಿಕಾರಿಗಳಾದ ಬಾಲು, ಶಿಲ್ಪಾ ಹಾಗೂ ಸಿಬ್ಬಂದಿ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯ ಕಚೇರಿ ಮೇಲೆ ದಾಳಿ ನಡೆದಿದೆ. ಈ ವೇಳೆ ಹಣದ ಸಮೇತ ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡರೆ ಕಾನೂನು ಸುವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ ವಹಿಸಲು ಶ್ರೀರಾಮ ಸೇನಾ ಕರ್ನಾಟಕ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡರೆ ಕಾನೂನು ಸುವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ ವಹಿಸಲು ಶ್ರೀರಾಮ ಸೇನಾ ಕರ್ನಾಟಕ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂಬಂಧ ಶ್ರೀರಾಮ ಸೇನೆಯ ಸುಂದರೇಶ್ ನರಗಲ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿಯ ಬಗ್ಗೆ ಪರ ವಿರೋಧ ಚರ್ಚೆ ಕಾವೇರ್ತಾ ಇದೆ. ಕೆಲವು ಮೌಲ್ಯಗಳು ತಿದ್ದುಪಡಿ ಆದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಇದು ಗಲಭೆಗೆ ಪ್ರಚೋದನೆ ನೀಡೋ ಮುನ್ಸೂಚನೆ. ತಾವು ಜಿಲ್ಲೆಯಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಪ್ರಚೋದನೆ ನೀಡುವವರನ್ನ, ಸಮಾಜಘಾತುಕರನ್ನ ಬಂಧಿಸಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಹೆಚ್ಚಿಸಿ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಬೇಕು ಅಂತ ಆಗ್ರಹಿಸಿದರು. ಸರ್ಕಾರ ವಕಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಈಗಾಗಲೇ ಅಧಿವೇಶನದಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡುತ್ತೆ. ಹಾಗಾಗಿ ಕೆಲವೊಂದು ಮುಸ್ಲಿಂ ಸಮಾಜದವರು ಎಲ್ಲೆಲ್ಲೋ ಒಂದು ಹೇಳಿಕೆಗಳನ್ನು ಕೊಟ್ಟು ಅನೇಕ ಕೋಮಗಲಾಭಿ ಮಾಡುವಂಥ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಮುಸ್ಲಿಮ್ಸರ ಬಾವಳ್ಯ ಇದೆ ಅಲ್ಲಿ ತಮ್ಮ ಹಿಂದೂಗಳ ಭೂಮಿಯನ್ನು ಈಗ ವಕಫಲ್ಲಿ ಭೂಮಿ ಕಿತ್ಕೊಳ್ಳೋದಂತಾಯಿತು. ಈಗ ಕೋಮಗಲಾಭಿ ಮಾಡಿ ಅಲ್ಲಿರುವಂಥ ಹಿಂದೂಗಳಿಗೆ ಟಾರ್ಚರ್ ಮಾಡಿ ಹಿಂದೂಗಳನ್ನು ಒಕ್ಕಲ್ಲಿ ಬೆರೆಸಿ ಅವರ ಭೂಮಿಯನ್ನು ಕಿತ್ಕೊಳ್ಳುವಂಥ ಸಂಭವ ಇದೆ ಅಂಥೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ನಾವು ಇವತ್ತು SPರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ಥರ ಅಹಿತಕರ ಘಟನೆಗಳು ಆಗಬಾರ್ದು. ನೀವು ಈ ವಕಫ್ನ ತಿದ್ದುಪಡಿಯನ್ನು ಮಾಡಿದಾಗ ರಾಜ್ಯ ಸರ್ಕಾರದವರು ಬಿಗಿ ಬಂದೋಬಸ್ತನ್ನು ಮಾಡಿ ಎಲ್ಲೂ ಕೂಡ ಗಲಾಟೆ ಘರ್ಷಣೆಗಳು ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ವಕಫ್ ಎಂಬ ಕ್ಯಾನ್ಸರು ಬಡ ರೈತರು ರುದ್ರಭೂಮಿ ಮತ್ತು ದೇವಾಲಯಗಳನ್ನು ಕಿತ್ಕೊಳ್ತಾ ಇದೆ, ಅದನ್ನು ತಡೆಯೋದಕ್ಕೋಸ್ಕರ ಎಲ್ಲ ಒಂದು ಜಾಗವನ್ನು ನೋಡಿ ಕೂಡ ಇದೇ ಭೂಮಿ ನಮ್ಮದು ಅಂತೇಳಿ ಕೊಡುವ ಪರಿಸ್ಥಿತಿ ಈ ಸಂವಿಧಾನದಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಧಿಕ್ಕರಿಸಿ ವಕಫ್ ಅಂತ ಒಂದು ಕ್ಯಾನ್ಸರ್ ರೋಗ ನಮ್ಮ ಅಮಾಯಕರ ಭೂಮಿ ಮತ್ತು ಜಮೀನುಗಳನ್ನ ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆ ಕಿಡಿಗೇಡಿಗಳು, ಕೆಲವೊಂದು ಮುಸಲ್ಮಾನ್ ಜಿಹಾದಿಗಳು, ಕಿಡಿಗೇಡಿಗಲ್ಲ, ನಿಜವಾಗಲೂ ನಾವು ಮುಸ್ಲಿಮ್ಸರ ವಿರೋಧಿ ಅಲ್ಲ, ಇಸ್ಲಾಮಿಕರ ವಿರೋಧಿ, ಇಸ್ಲಾಮಿಕ್ ಚಟುವಟಿಕೆ ಇರುವಂಥವರು ಗಲಭೆಗಳನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವಮಾನ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಅವರು ಕಾಯ್ಕೊಳ್ತಿದ್ದಾರೆ. ಈಗಾಗಲೇ ಒಂದು 4-5 ಬೈಠಕ್ಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಜನಗಳು ಸೇರಿ. ಈ ಗಲಭೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ವಸ್ಥತೆ ಕೊಡಬಾರದು. ಪೊಲೀಸ್ ಅವರು ಕಟ್ಟುನಿಟ್ಟಿನಿಂದ ಈ ಕಾನೂನನ್ನು ಪಾಲಿಸಿ ಆ ರೀತಿ ಚಟುವಟಿಕೆಗಳ ಕಂಡರ್ನೆ ಮತ್ತು ರೌಡಿ ಲಿಸ್ಟ್ಗಳಿರುವಂಥ ಜಿಹಾದಿಗಳನ್ನು ಒಳಗಡೆ ಹಾಕಿ ಈ ಮಸೂದೆ ಅಂಗೀಕಾರ ಆಗಲಿಕ್ಕೆ ಸುಲಭವಾಗಿ ಮಾಡಬೇಕಂತೇಳಿ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮಲೆನಾಡು ಭಾಗದಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಟಾವು ಮಾಡುವ ಮುನ್ನ ಕಾಡಾನೆ ಪಾಲಾಗುತ್ತಿದೆ. ಕಾಡಾನೆ ಕಾಟಕ್ಕೆ ಶಾಶ್ವತ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ.
ಹೀಗಾಗಿ ರೈತರು ತಮ್ಮ ಬೆಳೆಯನ್ನ ತಾವೇ ರಕ್ಷಿಸಿಕೊಳ್ಳಲು ಮುಂದಾಗಿದ್ದು ಹೊಸ ಯೋಜನೆಯನ್ನ ಕೈಗೊಂಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಟಾವು ಮಾಡುವ ಮುನ್ನವೇ ಕಾಡಾನೆ ಪಾಲಾಗ್ತಾ ಇದೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ. ಹೀಗಾಗಿ ರೈತರು ತಮ್ಮ ಬೆಳೆಯನ್ನ ತಾವೇ ರಕ್ಷಿಸಿಕೊಳ್ಳಲು ಮುಂದಾಗಿದ್ದು ಹೊಸ ಯೋಜನೆಯನ್ನ ಕೈಗೊಂಡಿದ್ದಾರೆ. ಆನೆ ಗಲಾಟೆ ಮೊನ್ನೆ ಇಲ್ಲಿಂದ ಓಡಿಸ್ತು, ಅಲ್ಲಿಂದ ಮತ್ತೆ ಇವತ್ತು ಅಲ್ಲಿಂದ ಓಡಿಸ್ತಾ ಇದ್ದಾರೆ. ಈ ಕಡೆ ನಾವು ಓಡಿಸ್ತಾರೆ, ಈ ಕಡೆ ನಾವು ಓಡಿಸ್ತೀವಿ. ರಾತ್ರಿ ಬೆಲ್ಲ ಕರೆಂಟು ಇಲ್ಲ. ಹೌದು, ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಬಳಿಯ ಕಟ್ಟೆಹೊಳೆ ಸಮೀಪ ಮುಖ್ಯ ರಸ್ತೆಯ ಅಕ್ಕಪಕ್ಕದ ಜಮೀನಲ್ಲಿ ನೂರಾರು ಎಕರೆಯಲ್ಲಿ ರೈತರು ಭತ್ತ ಬೆಳೆದಿದ್ದಾರೆ. ಒಂದು ಕಡೆ ಅಕಾಲಿಕ ಮಳೆ, ಮತ್ತೊಂದೆಡೆ ಆನೆಗಳ ಸಮಸ್ಯೆಯಿಂದ ರೈತರು ಬಸವಳಿದಿದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಬೆಳೆದ ಪೈರನ್ನ ಸಂರಕ್ಷಣೆ ಮಾಡುವುದಕ್ಕೆ ಏನಿಲ್ಲದ ಕಸರತ್ತು ಆರಂಭಿಸಿದ್ದಾರೆ. ಹಗಲು ವೇಳೆ ಬೆವರು ಹರಿಸಿ ದುಡಿದು ಮನೆಗೆ ತೆರಳಿ ಸಂಜೆಯಾದ ಬಳಿಕ ರೈತರು ಗೇಣಿಗದ್ದೆಯ ಬಳಿ ಬಂದು ಸೇರಿಕೊಂಡು ಸೂರ್ಯಾಸ್ತವಾಗುವುದನ್ನೇ ಕಾದು ಆನೆಗಳು ಹೊರಡುವ ಸಮಯವನ್ನು ಅರಿತು ರಸ್ತೆ ಬದಿ ಬೆಂಕಿ ಹಾಕ್ತಿದ್ದಾರೆ. ಆನೆಗಳು ತಮ್ಮ ಗದ್ದೆಗಳಿಗೆ ಬಾರದಂತೆ ಮಾಡುವುದಕ್ಕೆ ರಾತ್ರಿ ಇಡೀ ಡಂಗುರವನ್ನ ಬಾರಿಸುತ್ತಾ ವಿಚಿತ್ರ ಧ್ವನಿಯಲ್ಲಿ ಅರಚುತ್ತಾ ದೊಡ್ಡ ಮಟ್ಟದ ಶಬ್ದವನ್ನ ಉಂಟು ಮಾಡೋದು, ಹೆಡ್ಲೈಟ್ ಅನ್ನ ಹಣೆಗೆ ಕಟ್ಕೊಂಡು ಗದ್ದೆಗಳ ಕಡೆ ಬೆಳಕನ್ನ ಹಾಯಿಸೋದು, ಹೀಗೆ ಪ್ರಾಣವನ್ನ ಒತ್ತೆ ಇಟ್ಟು ಬೆಳೆಗಳ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಆನೆ ಗಲಾಟೆ ಮೊನ್ನೆ ಇಲ್ಲಿಂದ ಓಡಿಸ್ತು, ಅಲ್ಲಿಂದ ಮತ್ತೆ ಇವತ್ತು ಅಲ್ಲಿಂದ ಓಡಿಸ್ತಾ ಇದ್ದಾರೆ. ಈ ಕಡೆ ನಾವು ಓಡಿಸ್ತಾರೆ, ಈ ಕಡೆ ನಾವು ಓಡಿಸ್ತೀವಿ. ರಾತ್ರಿ ಬೆಲ್ಲ ಕರೆಂಟು ಇಲ್ಲ. ನೋಡಿ, ಲೈನ್ ತೆಗೆದು ಹೋಗಿದ್ದಾರೆ. ಊಟ ಮಾಡೋದು ಮನೆಗೆ ಹೋಗೋದು 3 ಗಂಟೆ 4 ಗಂಟೆಗೆ. ಊಟ ಎಲ್ಲಿ ಮಾಡಕ್ಕಾಗುತ್ತೆ ಹೇಳಿ? ಆನೆ ಕಾಯ್ಬೇಕು. ಊಟ ಮಾಡೋಣ ಅಂದ್ರೆ ಆನೆ ಬಂದ್ರೆ ಮುಗೀತು. ಊಟದ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಊಟ ಬಿಡೋದು ಆನೆ ಬಂದಿದೆ, ಗೊತ್ತಿಲ್ಲ. ಸರ್ಕಾರ ಏನ್ ಮಾಡ್ತಾವ, ಬೆಳೆ ಬೆಳೆಯಕ್ ಬಿಡುತ್ತಾರೆ. 7 ಗಂಟೆಗೆ ಬಂದ್ಬಿಡ್ತೀವಿ. 7 ಗಂಟೆಗೆ ಬಂದು ಬೆಂಕಿ ಹಾಕಬಿಡ್ತೀವಿ. 6-6:30 ಕತ್ಲಾಗೋದ್ರೊಳಗೆ ಬಂದ್ಬಿಡ್ತೀವಿ. ಆನೆಗಳು ಬರ್ತವೆ ಅಂತ ಊಟ ಮಾಡಕ್ಕಾಗಲ್ಲ. ಅಲ್ಲಿ ಊಟ ಮಾಡಕ್ ಹೋದ್ರೆ ಆನೆಗಳು ಬಂದು ಗದ್ದೆ ಪದ್ದೆ ಹಾಳು ಮಾಡಿದ್ರೆ ಏನ್ ಮಾಡೋದು? ಬೆಳಗ್ಗೆ ಸಾಯಂಕಾಲ ಬಿಕ್ಕೋಡಿ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬೆಳಗ್ಗೆ ತಿಂತಾ ಇದ್ವು ಅಂತ. ಅವ್ನು ಪಟಾಕಿ ಹೊಡೆದು ಮಾಕ್ ಕಾಳಿ ಓಡಿಸಿ ಬಂದಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಅದೊಂದು 300-250 ತಕ್ಕ ಕಾಡಿಕ್ಕೆ ಮತ್ತೆ ತಿಂಡಿ ತಿನ್ಕದ್ ಬರೋದು ಮತ್ತೆ ಹೊತ್ತಾನೆ ಅಲ್ಲಿ ಮನೆಗೆ ಹೋಗೋದಕ್ಕೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಆಗುತ್ತೆ. ಎಲ್ಲಿ ಊಟ ಮಾಡೋದು ಬರ್ತಾ ಇರ್ತವೆ. ಊಟ ಮಾಡೋದಾದ್ರೆ ಹೆಂಗೆ ಹೇಳಿ? 2 ಪಟಾಕಿ ಹೊಡೆದು ಬಂದ್ರು ನಾಲ್ಕತ್ತಿ ಹೋದ್ ಒಂದೇ ಮತ್ತೆ ಬರೋದು ಹೊತ್ತು ಕರ್ಕೊಂಡ್ಬಂದು ಅದಕ್ಕೆ ಗದ್ದೆಗೆ ತಿಂತೇವೆ. ಅವ್ನು ಒಟ್ಟಿಗೆ ತಿಂತಾನು. 1 ಎಕರೆ ಗದ್ದೆ ಬೆಳೆಯೋ ಹೊತ್ತಿಗೆ ನೋಡೋ ಹೊತ್ತಿಗೆ 25,000 ರೂಪಾಯಿ ಖರ್ಚು ಬರುತ್ತೆ. ಕುಯ್ಯಿ ಒಕ್ಕೋ ಹೊತ್ತಿಗೆ 40-45 ರೂಪಾಯಿ ಖರ್ಚು ಬರುತ್ತೆ. ಕಂದಾಯ ಅದಾಲತ್ನಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಸೇರಿ ಇತ್ಯರ್ಥ ಮಾಡುತ್ತಿರುವುದು ಅತ್ಯಂತ ಸಂತಸವನ್ನ ತಂದಿದೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ಕಂದಾಯ ಅದಾಲತ್ನಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಸೇರಿ ಇತ್ಯರ್ಥ ಮಾಡ್ತಾ ಇರುವುದು ಅತ್ಯಂತ ಸಂತಸವನ್ನ ತಂದಿದೆ ಅಂತ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದ್ದಾರೆ. ಹಾಸನ ನಗರದ ತಾಲೂಕು ಕಚೇರಿಯ ಆವರಣದಲ್ಲಿಂದು ನಡೆದ ಕಸಬಾ ಹೋಬಳಿಯ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ, ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ್ ಇತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ.
ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ ವಿತ್ ಡಿನ್ನರ್, ಡೆಸರ್ಟ್ ಸಫಾರಿ ವಿತ್ ಬೆಲ್ಲಿ ಡ್ಯಾನ್ಸ್, ಅಬು ಧಾಬಿ ಸಿಟಿ ಟೂರ್ ವಿತ್ ಹಿಂದೂ ಟೆಂಪಲ್, ಫೆರಾರಿ ವರ್ಲ್ಡ್, ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್, ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಇವರ ವತಿಯಿಂದ ಸಂವಿಧಾನ ದಿನಾಚರಣೆ ಪ್ರಯುಕ್ತ ರಾಮನಾಥಪುರದ ವಿದ್ಯಾನಿಕೇತನ ಶಾಲೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಇವರ ವತಿಯಿಂದ ಸಂವಿಧಾನ ದಿನಾಚರಣೆ ಪ್ರಯುಕ್ತ ರಾಮನಾಥಪುರದ ವಿದ್ಯಾನಿಕೇತನ ಶಾಲೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಶಿಬಿರದಲ್ಲಿ ಆರೋಗ್ಯವಂತ ಯುವಜನತೆ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಈ ವೇಳೆ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಶಿಬಿರದಲ್ಲಿ ಪಾಲ್ಗೊಂಡು ನಂತರ ಕನ್ನಡ 9 ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಭಾರತ ದೇಶದ ಅತ್ಯಂತ ಮಹತ್ವದ ದಿನ. ಕಾರಣ ನವೆಂಬರ್ 26, 1949ರಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ಅಂಗೀಕರಿಸಿದ ದಿನ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ನಮ್ಮ ದೇಶಕ್ಕೆ ಕೊಟ್ಟಿದೆ. ಜಾತ್ಯತೀತ ಧರ್ಮ ನಿರಪೇಕ್ಷಿತ ರಾಷ್ಟ್ರ ನಮ್ಮದು. ಈ ದಿನವನ್ನು ನಾವು ಶ್ರೀ ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿಯಿಂದ ಆಚರಿಸ್ತಾ ಇದ್ದೀವಿ. ರಾಮನಾಥಪುರದ ಶ್ರೀ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಸಂವಿಧಾನದ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ರಕ್ತಕ್ಕೆ ರಕ್ತವೇ ಸಮಯ ಹೊರತು ರಕ್ತವನ್ನು ಕೃತಕತೆಯಿಂದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಕ್ತದಾನ ಅತ್ಯಂತ ಶ್ರೇಷ್ಠ ದಾನ. ಬೇರೆಯವರ ಪ್ರಾಣವನ್ನು ಉಳಿಸಲಿಕ್ಕೆ ರಕ್ತ ಬೇಕೇ ಆಗ್ತದೆ. ಆ ದಿಕ್ಕಿನಲ್ಲಿ ಈ ಮಹತ್ವದ ದಿನದಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಆ ರಕ್ತವನ್ನು ಕೊಡ್ತಕ್ಕಂಥ ಎಲ್ಲ ದಾನಿಗಳಿಗೂ ನಾನು ಧನ್ಯವಾದಗಳನ್ನು ನಿಮ್ಮ ವಾಹಿನಿಯ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಕಾರ್ತಿಕ ಮಾಸದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಉಗ್ರನಕೊಪ್ಪಲು ಗ್ರಾಮದಲ್ಲಿ 3ನೇ ವರ್ಷದ ವೀರಭದ್ರಸ್ವಾಮಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾರ್ತಿಕ ಮಾಸದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಉಗ್ರನಕೊಪ್ಪಲು ಗ್ರಾಮದಲ್ಲಿ 3ನೇ ವರ್ಷದ ವೀರಭದ್ರ ಸ್ವಾಮಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದ ಪ್ರಯುಕ್ತ ವೀರಗಾಸೆ, ಭದ್ರಕಾಳಿ ಮತ್ತು ಸೋಮನ ಕುಣಿತ ಏರ್ಪಡಿಸಲಾಗಿತ್ತು. ಈ ವೇಳೆ ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು. ಇದು ಉಗ್ರನಕೊಪ್ಪಲು ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ಉತ್ಸವನ ಮಾಡ್ತಾ ಇದ್ವಿ. ಇದು
3ನೇ ವರ್ಷದ ವೀರಭದ್ರ ಸ್ವಾಮಿ ಉತ್ಸವ. ಪ್ರತಿ ವರ್ಷನೂ ಕೂಡ ನಾವು ಉತ್ಸವನ ಮಾಡ್ತಾ ಇದೀವಿ. ಅದೇ ಊರಿನ ಗ್ರಾಮಕ್ಕೆ ಒಳಿತಾಗ್ಲಿ, ಇಲ್ಲಿನ ಜನಗಳಿಗೆ ಒಳಿತಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಊರಿನ ಎಲ್ಲಾ ಜನಗಳ ಸಪೋರ್ಟ್ ಇದೆ, ಬೆಂಬಲ ಇದೆ. ಮತ್ತೆ ನಮ್ಮೂರ ಗ್ರಾಮ ದೇವತೆಗಳಾದಂತ ದೊಡ್ಡಮ್ಮ ಚಿಕ್ಕಮ್ಮ ದೇವರಿಗೂ ಕೂಡ ನಾವು ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿದ್ದೀವಿ. ಈ ಉತ್ಸವನ ಮಾಡ್ತಿರೋ ಉದ್ದೇಶ ನಮ್ಮೂರಿಗೆ ಒಳ್ಳೇದಾಗ್ಬೇಕು, ನಮ್ಮ ಜನಗಳಿಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋದು ಉದ್ದೇಶ ಆಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ವೀರಗಾಸೆ ಮತ್ತೆ ಭದ್ರಕಾಳಿ ಕುಣಿತ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಇದು ಮಂಗಳವಾರ ರಾತ್ರಿ ನಡೆಯುತ್ತೆ. ವೀರಭದ್ರ ಸ್ವಾಮಿ ನಾವು ದೇವರನ್ನ ಮೆರವಣಿಗೆ ಕರ್ಕೋಗುವಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಮಾಡ್ತೀವಿ. ನಂತರ ಬುಧವಾರ ಬೆಳಿಗ್ಗೆ ಅನ್ನ ಸಂತರ್ಪಣೆ ಇರುತ್ತೆ. ಜೊತೆಗೆ ತದನಂತರ ನಾವು ಸೋಮನ ಕುಣಿತ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ಆನೆಕೆರೆ ಸೋಮನ ಕುಣಿತ ಕಲಾ ತಂಡದಿಂದ ಮಾಡುವಂತದ್ದು. ಪ್ರತಿ ವರ್ಷ ನಾನು ಒಂದೊಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ. ವೀರಭದ್ರ ಸ್ವಾಮಿ ಉತ್ಸವದಲ್ಲಿ ಭದ್ರಕಾಳಿ ಮತ್ತೆ ವೀರಗಾಸೆ ಕುಣಿತ ಯಾವಾಗ್ಲೂ ಕೂಡ ನಾವು ಮಾಡ್ತಾ ಇರ್ತೀವಿ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಮರಿಯಾನೆಯನ್ನು ಬೇಟೆಯಾಡಲು ಹೊಂಚು ಹಾಕಿ ಕುಳಿತಿದ್ದಂತಹ ಹುಲಿಯನ್ನು ತಾಯಿ ಆನೆ ಹಿಮ್ಮೆಟ್ಟಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಮರಿಯಾನೆಯನ್ನ ಭೇಟಿಯಾಡಲು ಹೊಂಚು ಹಾಕಿ ಕುಳಿತಿದ್ದ ಹುಲಿಯನ್ನ ತಾಯಿ ಆನೆ ಹಿಮ್ಮೆಟ್ಟಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದ ಸಫಾರಿ ವಲಯದಲ್ಲಿ ತಾಯಿ ಆನೆಯ ಜೊತೆ ಮರಿಯಾನೆ ಮೇವು ಸೇವಿಸುವಾಗ ಸಮೀಪದಲ್ಲಿ ಹುಲಿಯೊಂದು ಬೇಟೆಗೆ ಹೊಂಚು ಹಾಕಿ ಕುಳಿತಿತ್ತು. ಹುಲಿ ದಾಳಿ ಮಾಡುವ ಮುನ್ಸೂಚನೆ ಅರಿತ ತಾಯಿ ಆನೆ ಪ್ರತಿ ದಾಳಿಗೆ ಮುಂದಾಗಿದ್ದು ಹುಲಿಯು ಸ್ಥಳದಿಂದ ಕಾಲ್ಕಿತ್ತಿದೆ. ಈ ದೃಶ್ಯಗಳನ್ನು ಸಫಾರಿಗೆ ತೆರಳಿದ ಪ್ರವಾಸಿಗರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಮರಿಯ ಮೇಲಿನ ತಾಯಿ ಪ್ರೀತಿ ವಾತ್ಸಲ್ಯ ಕಂಡು ನೆಟ್ಟಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಯಡಿ ನಿರ್ಮಿಸಿರುವ ಡ್ಯಾಂ ಕಚೇರಿಯ ಬಾಗಿಲು ಮುಚ್ಚಿಸಿ ಹಿರದನಹಳ್ಳಿ ಹಾಗೂ ಮೊಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೋಗನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ತಿರುವು ಯೋಜನೆಯಡಿ ನಿರ್ಮಿಸಿರುವ ಡ್ಯಾಂ ಕಚೇರಿಯ ಬಾಗಿಲು ಮುಚ್ಚಿಸಿ ಹಿರಿದನಹಳ್ಳಿ ಹಾಗೂ ಮೊಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಎತ್ತಿನಹೊಳೆ ಯೋಜನೆ ಡ್ಯಾಂ ನಿರ್ಮಾಣ ಹಂತದಲ್ಲಿ ರೈತರ ಜಮೀನನ್ನ ಪಡ್ಕೊಂಡು ಹಿರದನಹಳ್ಳಿ ಮೊಗನಹಳ್ಳಿ ಸೇರಿದಂತೆ ಸುತ್ತಮುತ್ತ ಇರೋ ಗ್ರಾಮಗಳಿಗೆ ರಸ್ತೆ, ಕುಡಿಯುವ ನೀರು, ಇತರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ಗ್ರಾಮಸ್ಥರಿಗೆ ಎತ್ತಿನಹೊಳೆ ಯೋಜನೆಯ ಇಂಜಿನಿಯರ್ಗಳು ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೆ ರಸ್ತೆಯಾಗಲಿ ಕುಡಿಯುವ ನೀರಾಗಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಅಂತ ಗ್ರಾಮಸ್ಥರು ಡ್ಯಾಂ ಬಾಗಿಲು ತೆರೆಯದಂತೆ ಆಗ್ರಹಿಸಿ ಪ್ರತಿಭಟಿಸಿದರು. ನೀವು ಸಪೋರ್ಟ್ ಮಾಡ್ತೀವಿ ಅಂತ ನಿಮ್ ಬಾಯಿಂದ ಬರ್ತಿದೆಯಲ್ಲ, ಅದೊಂದು ಮನವಿ ಇದೆ. ನಮ್ದು ಸಪೋರ್ಟ್ ನೀವು ಮಾಡ್ತಿದ್ದೀನಿ ಅಂದ್ರೆ ನಮ್ದು ಏನಪ್ಪ ನಮ್ದು ಬೇಡಿಕೆ ಅಂತಂದ್ರೆ ನಮಗೆ ಸಣ್ಣ ಪುಟ್ಟ ರಸ್ತೆ ಆಗ್ಬೇಕು. ಎರಡನೇದು ಬಚ್ಚೆ ನೀರು ಕುಡಿತಿದ್ವಿ, ನೀರು ಸರಿ ಮಾಡ್ಕೊಡ್ಬೇಕು.
ಮೂರನೇದು ದೇವಸ್ಥಾನ ಬಿಡೋಕ್ಕಾಗಿ ರಿಮಿಟ್ಮೆಂಟ್ ಆಗ್ಬೇಕು. ನಾಲ್ಕನೇದು ನಮಗೆ ಟವರ್ ಆಗಬೇಕು. ಐದನೇದು ಮೊಗನಹಳ್ಳಿ ಹಿರ್ನಳ್ಳಿಲಿ ಅವರು ಏನು ನಮ್ಮ ಕಡೆ ಇದಾರೆ ಅವ್ರಿಗೆ ಫಸ್ಟ್ನೇದು ಕೆಲಸ ಕೊಡ್ಬೇಕು ಇದ್ರ ಒಳಗಡೆ ಮುಂದಿನ ದಿನಗಳಲ್ಲಿ. ಪೂರ್ತಿ ಮುಗ್ದಿಲ್ಲ, ನಾನು ಮಾತಾಡಿದ್ಮೇಲೆ ನೀವು ಮಾತಾಡ್ಬೇಕು. ಆಮೇಲೆ ನಾವು ಈಗ ನಿಮಗೆ 10 ದಿನ ನಿಮಗೆ ಗಡುವು ಕೊಟ್ಟಿರ್ತೀವಿ. ನಾವು ಇಲ್ಲೆಲ್ಲ ಒಂದು ಪತ್ರಿಕೆ ಮಾಡ್ಬೇಕು, ನಿಮಗೆ ಕೊಡ್ತಾ ಇದ್ವಿ. 10 ದಿನದೊಳಗೆ ನಮಗೆ ಏನು ಅಂತ ವರದಿ ಬರಬೇಕು. ಆದ್ರೆ 10 ದಿನದೊಳಗಡೆ ವರದಿ ಬರಲಿಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಪೂರ್ತಿ ಹೇಳ್ತೀವಿ, ನಿಮಗೆ ವರದಿ ಕೊಡ್ತೀವಿ. ನಿಮ್ಮನ್ನು ನಾವು ಕಾಯ್ಸಕ್ಲ, ನಿಮ್ಮ ಅಧಿಕಾರಿಗಳನ್ನು ನಾವು ಏನು ಮಾಡಲ್ಲ. ಈ ಕೆಲಸದವ್ರಿಗೆ ಒಂಚೂರು ಗಲಾಟೆ ಮಾಡಲ್ಲ. ಪಾಪ ಪೊಲೀಸ್ ಇಲಾಖೆ ಬಂದ್ರೆ ಅವ್ರಿಗೂ ನನ್ನ ಮನವಿ, ಯಾಕೆಂದ್ರೆ ನಾವು ಅವ್ರ ಬಗ್ಗೆ ಭಾರಿ ಗೌರವ ಕೊಡ್ತೀವಿ. ನಾವು ಇಲ್ಲಿ ಏನು ಈ ಊರ್ನಲ್ಲಿ ಮುಗಿದ್ರು ಪಾಪ್ತರು, ಆದ್ರೆ ನೀವು ಈ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಇಂಜಿನಿಯರ್ಗಳಿಗೆ ಬಂದು ವಿಷ ತಗೊಂಡ್ಬಿಡಿ, ಊರ್ನಲ್ಲೆಲ್ಲ ಸೇರಿಸಿ ಕೊಟ್ಬಿಡಿ. ಇಲ್ಲ ನೀವು ಮುಂದುವರಿಸ್ಬಿಟ್ಟು ಇದನ್ನ ನಾವು ಮಾಡ್ಕೊಡ್ತೀವಿ, ಭರವಸೆ ಕೊಡಿ. ನಮ್ಮ ಮನೆ ಪತ್ರ ಕೊಡ್ತೀವಿ. ನಾವು ಕೇಳ್ತೀವಿ, ನಮ್ಮ ಮನೆಗೆ ಕೇಳ್ತಿಲ್ಲ. ನಮ್ ಕಷ್ಟ ಇದೆ. ಆನೆ ಬಂದ್ರೆ ಬ್ಯಾಸಿಗೆ ಓಡಾಡಕ್ಕಾಗಲ್ಲ. ಅಲ್ಲಿ ನೋಡಿ ನೀರು ಬಚ್ಚೆ ನೀರು ಈಗ ಚೆನ್ನಾಗಿ ಬರ್ತೈತೆ. ಬಚ್ಚೆ ನೀರು ಸೋಸಿಗೆ ಕುಡಿತಿದ್ವಿ. ನೀರು ಇಲ್ಲಿಂದ ಚಿಕ್ಕಬಳ್ಳಾಪುರ ತಗೋಬೇಕಾದ್ರೆ ನಮಗೆ ಒಂದು ಕುಡಿಯೋ ನೀರು ಒಂಚೂರು ತಿಳಿ ನೀರಾರು ಕೊಡ್ಬೇಕಾಗಿಲ್ವ? ನಮ್ಮ ಒಂದ್ ನಿಮಿಷ, ನಮ್ಮ ಮಕ್ಕಳು ಅಲ್ಲಿ ಬೆಂಗಳೂರು ಎಲ್ಲ ಇದಾವೆ, ಎಲ್ಲ ಅವ್ರಿಗೆ ಫೋನ್ ಮಾಡೋಣ ಕಷ್ಟ ಸುಖ ಅಂದ್ರೆ ಫೋನ್ಗಳಿಲ್ಲ. ಗುಡ್ಡಕ್ಕೆ ಹೋಗ್ಬೇಕು, ಮಕ್ಕಳು ಸ್ಕೂಲಿಗೆ ಹೋದವೆ, ಅವಕ್ಕೆ ನೋಡಿ ಗುಡ್ಡಕ್ಕೆ ಹೋಗಿ ಫೋನ್ ಮಾಡ್ಬೇಕು. ಮತ್ತೆ ಆ ದೇವಸ್ಥಾನ ಅಲ್ಲಿ ನಮ್ಗೆಲ್ಲ ತೊಂದರೆ ಆಯ್ತು. ಒಂದು ದೇವ್ರ ನಂಬಿಕೆಯಿಂದ ಇರ್ತೀವಿ ನಾವು. ಒಂದು ಪ್ರಯಾರಿಟಿ ಒಂದು 4 ರಸ್ತೆ ಜಾಸ್ತಿ ಬೇಡ, ಸರ್ಕಾರ ಅನುಮೋದನೆ ಕೊಡೋ ತರ 4 ರಸ್ತೆ ಕೊಡಿ ನನಗೆ. ನೀವು ಮೊನ್ನೆ ಹೇಳಿದ 4 ಕಿಲೋಮೀಟರ್ ಬೇರೆ ಬೇರೆ ಮಾಡ್ಬಿಟ್ಟು ಪ್ರಪೋಸಲ್ ಕಳಿಸೋಣ. ಕುಡಿಯೋ ನೀರಿಂದು ಕಳಿಸೋಣ, ಮತ್ತೆ ಇನ್ನೊಂದು ದೇವಸ್ಥಾನದ್ದು. ಇದು 3 ಹೇಳಿದ್ರಿ. ನೆಟ್ವರ್ಕ್ ನಾನು ಹೇಳಿ, ನೆಟ್ವರ್ಕ್ ಮತ್ತೆ ಹಾಸ್ಪಿಟಲ್ ನಮ್ಮ ಇಲಾಖೆಗೆ ಬರಲ್ಲ. ಅದು ನಾವು ಅದ್ ಮಾಡ್ಕೊಡಕ್ ಆಗಲ್ಲ. ನಾವು ಅದ್ರ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ನಾವು ಬರೀತೀವಿ, ಗೊತ್ತಾಯ್ತಾ? ನಮ್ಗೂ ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ. ಸಂಬಂಧಿಸಿದ ಇಲಾಖೆಗೆ ನಾವು ಬರೀತೀವಿ, ಅರ್ಥ ನೀವು ರಿಕ್ವೆಸ್ಟ್ ಕೊಡಿ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಮಾಡಿಕೊಟ್ಟು ನಿಮ್ಮ ನೀರನ್ನು ನೀವು ತಗೋಗಿ. ನಮ್ಮ ಜಾಗದಲ್ಲಿ ಆಗಿರೋ ಕೆಲಸ, ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಾವೇನಕ್ಕೆ ನೀರು ಕೊಡ್ಬೇಕು ನಿಮಗೆ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ತಿದ್ದುಪಡಿ ಅಂಗೀಕಾರಗೊಂಡರೆ ಗಲಭೆ ಸಾಧ್ಯತೆ. ಜಿಲ್ಲೆಯಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಅಹಿತಕರ ಘಟನೆ ಜರುಗದಂತೆ ನೋಡಿಕೊಳ್ಳಬೇಕು. ಶ್ರೀರಾಮ ಸೇನಾ ಹಾಸನ ಘಟಕದ ವತಿಯಿಂದ ಎಸ್ಪಿಗೆ ಮನವಿ. ಹಾಸನ ಕಾರ್ಮಿಕ ಇಲಾಖಾ ಕಚೇರಿಯಲ್ಲಿ ಲೋಕಾಯುಕ್ತ ರೈಡ್. ಲೋಕಾಯುಕ್ತ ಬಲೆಗೆ ಬಿದ್ದ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿ ಪರಶುರಾಮ್. ಹಣದ ಸಮೇತ ಅಧಿಕಾರಿಯನ್ನ ವಶಕ್ಕೆ ಪಡೆದ ಲೋಕಾಯುಕ್ತ ಅಧಿಕಾರಿಗಳು. ಮಲೆನಾಡು ಭಾಗದಲ್ಲಿ ತಪ್ಪದ ಕಾಡಾನೆ ಹಾವಳಿ. ಶಾಶ್ವತ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ವಿಫಲ. ತಮ್ಮ ಬೆಳೆಯನ್ನ ತಾವೇ ರಕ್ಷಿಸಿಕೊಳ್ಳಲು ಮುಂದಾದ ರೈತರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.